ಡ್ರೈವರ ಆಕಿ ನನ್ನ ಲವ್ವರ ನಾ ಡ್ರೈವರ ಆಕಿ ನನ್ನ ಲವ್ವರ ಆಗ್ಯಾಳ ದೂರ. ಎರಡು ಸಲ ಹೇಳಿ ಈ ಮನೆಯಾಗ ಹಾಡಬಾರ್ದು ಅಂತ ಹೇಳಿ. ಕೆಂಪು ನಂದಲ್ಲಪ್ಪ, ಮತ್ತೆ ಯಾರು ನಾಮ್ದನ? ಆ ಕಬ್ಬಿನ ಫ್ಯಾಕ್ಟ್ರಿ ಅವ್ರದ್ದು. ಯಾಕಲೆ ಈ ಕಡೆ 16 ಸ್ಪೀಕರ್ ಹಾಸ್ಕೊಂಡು ಹೊಂಟಿರ್ತಾರ. ಆ ಸೌಂಡ್ ನನ್ನ ಕಿವಿಗೆ ಬಿತ್ತು. ನಮ್ಮ ಅವು ನಾನೇ ನನ್ನ ಬಾಯಿ ಸುಮ್ ಕುಂದ್ರಲ್ಲ. ಸುರ್ನ ಕಲಿವಾಗ ಸಾಲಿ ಬೆಟ್ಟಾದ್ಲು ಬಾಲಿ ಕಡಿಸಿದ್ಲು ತಾಲಿ ನನ್ನ ಬಾಗೀಟ. ತಡ್ರಿ ಅವ್ ಮಾಡು ರಾಡ್ಯಾಗೆಲ್ಲ ತಿರುವಾಡನ್ ಟ್ಯಾಕ್ಟ್ರಿ ನಮ್ಮ ಮನ್ಯಾಗ ತಿರುವಾಡಬಾರ್ದನು? ಮಗ ನನ್ನ ಅನ್ನ ಒಯ್ದು ಗಟ್ರನಾಗ ತಿರುವಾಡಿ ಬಾ ನಿಂದಿರ್ಲಿ. ಎಲ್ಲಿಗೆ ಹೋಗಂದಿದ್ನಿ? ಎಲ್ಲಿಗೂ ಅಂತ ಹೇಳಿದ್ರಿ? ಎಲ್ಲಿ ಕಳಿಸಿದ್ನಿ ನೀನು? ಎಲ್ಲಿ ಕಳಿಸಿದ್ರಿ? ಲೇ ನೆನಪು ಮಾಡ್ಕೊಂಡು ಹೇಳಿ. ನೆನಪು ಮಾಡ್ಕೊಂಡು ಹೇಳ್ರಿ. ಅಲ್ಲೇ ಕಳಿಸ್ತಾವ ನಾನು ನೆನಪು ಮಾಡ್ಕೊಂಡು ಹೋಗ್ಬೇಕಾ? ಅದ ಮತ್ತ ನನಗೆ ಹೇಳ್ರಿ, ನೀವ್ ಎಲ್ಲಿ ಕಳಿಸಿದ್ರಿ ನೆನಪು ಮಾಡ್ಕೊಂಡು ಹೇಳ್ರಿ. ಬಸ್ ಸ್ಟ್ಯಾಂಡ್ ಹೋಗಂದಿದ್ನಿಲ್ಲ? ಹೋಗಿದ್ನಲ್ರಿ ಬಸ್ ಸ್ಟ್ಯಾಂಡ್ಗ. ಕಸ ಗಿಸ ಹೊಡೆದು ಸ್ವಚ್ಛ ಮಾಡಿ ಇಟ್ಟಿದ್ರು. ಹಿಂಗ ಮೇಂಟೈನ್ ಮಾಡ್ರಿಪ್ಪ, ಕರೋನಾ ಬರಲ್ಲ ಅಂತ ಒಂದು ಚಾದಾಗ 18 ಮಂದಿ ಕುಡಿಸಿ ಬಂದ್ಬಿಟ್ಟೆ. ಹೆಣ್ಮಗಳು ಕುಡಿಸಿದ್ಲಲ್ಲ ಈಗ. ಹೌದಾ? ಬೀಗ್ರು ಬರ್ತಾರೆ ಕರ್ಕೊಂಬ ಅಂದಿದ್ನಿ. ಬೀಗ್ರು ಬರ್ತಾರಂತ ಹೋಗಿದ್ನಿ, ನಮ್ಮ ಮಾಯಿ ಬರ್ತಾಳಂತ ಹೋಗಿದ್ನೇನ್ರಿ. ಹೋದ್ ನಾನು ಬೆಳಗ್ಗೆ ಸಂಜೆ ಮಟ್ಟ ಕುಂತೆ. ಗಂಡು ಬಸ್ ಬಂತು, ಹೆಣ್ಣು ಬಸ್ ಬಂತು, ಬಚ್ಚ ಮೋಟ್ರ್ ಬಂತು. ಬೀಗ್ರೆ ಎದ್ರೆಗೂ ಬರ್ಲಿಲ್ಲ. ಏನು ವಿಚಿತ್ರ ನನ್ನ ಮಗ ಅದಿಲ್ಲ. ಇದು ಯಾವ್ದೇ ಗಂಡು ಬಸ್ಸು ಹೆಣ್ಣು ಬಸ್ಸು? ಗಂಡು ಬಸ್ ಅಂದ್ರೆ ಗೊತ್ತಿಲ್ರಿ? ಗಂಡು ಬಸ್ ಅಂದ್ರೆ ನಮ್ಮ ಕರ್ನಾಟಕ KSRTC ಬಸ್ಸು. ಅದಕ್ಕೆ ಮ್ಯಾಗ ಬುಡುಕ್ ಆಗ್ಲು ಮಗ್ಲು ಎಲ್ಲಾರು ತುಂಬ್ರಿ ಡುಬುಕ್ ಡುಬುಕ್ ಡುಬುಕ್. ಕೆಲವೊಂದು ಬಸ್ ಹಿಂಗ್ ಹೋಗಿರ್ತಾವ್ರಿ ಅವ್ರು. ಮತ್ತೆ ಹೆಣ್ಣು ಬಸ್? ಅದು ಗಂಡು ಬಸ್ ಅನ್ನಕ್ಕೇನು ಉಳಿದಿಲ್ಲಪ್ಪ. ಮೊದ್ಲು ಇವು ಗಂಡು ಮಕ್ಳು ಹೆಣ್ಮಕ್ಳಿಗೆ ಸೀಟ್ ಬಿಟ್ಕೊಳಂಗಿಲ್ಲ ಅಂತೇಳಿ ಹೋದ್ ಸರ್ಕಾರದವ್ರು ಸ್ತ್ರೀಯರಿಗೆ ಮಾತ್ರ ಅಂತ ಒಂದು 10 ಸೀಟ್ ಫಿಕ್ಸ್ ಇಟ್ಟಿದ್ರು. ಹೌದು. ಇವ್ರ ಮನಿ ಗೌರ್ಮೆಂಟ್ನವ್ರು ಬಂದು ಅವ್ನ ಓಟಕ್ಕೆ ತೊಗಿಸ್ಬಿಟ್ಟಾರ. ಉಲ್ಟಾ ಬರ್ಸ್ಯಾರ ಅವ್ರು. ಗಂಡಸರಿಗೆ ಮಾತ್ರ ಅಂತ ಒಂದ ಸೀಟ್ ಉಳಿಸ್ಯಾರ ಅವ್ರು. ಅದು ಕಂಡಕ್ಟರ್ ಯಾವ್ದಾರ ಮುದುಕಿ ಕುಂತಿರ್ಲಿಲ್ಲ ಅಂದ್ರೆ ಸೀಟ್ ಅವನಿಗೆ. ಮುದುಕಿ ಕುಂತಿತ್ತಂದ್ರೆ ಎಬಸೋದು ಏನು ಇರಲ್ಲ. ಅಜ್ಜಿ ಅಲ್ಲೇನ್ ಕುಂದಿರ್ತಿಲ್ಲ ನೀ ಕುಂದ್ರವ, ನಾ ಅಲ್ಲೇ ಕುಂದಿರ್ತೀನಿ, ನೀ ಕುಂದ್ರ. ನಂದು ಇನ್ನೊಂದು ಕ್ವಶನ್, ಏನು? ಈ ಹೆಣ್ಣು ಅಬಲೆ ಅಂತಾರ, ಅದೇ ಹೆಂಗೆ? ಅಷ್ಟು ತಿಳಿಲಿಲ್ಲ ಅಂದೆ. ಇಲ್ರಿ, ನಾ ರಾತ್ರಿ ಶಾಲಿಗೆ ಹೋಗ್ಲಿಲ್ಲ, ಹಿಂಗಾಗಿ ಹಿಂದ್ ಉಳಿದು ಬಿಟ್ನಿ. ಹೆಣ್ಣು ಅಬಲೆ. ಅಬಲೆ ಇದ್ದದಕ್ಕೆ ಹೆಣ್ಣು. ನಾನು ಸಂಸ್ಕೃತದ ಕೇಳಿದ್ನೇನೆ. ನಂದ ಕಾಪಿ ವಿತ್ ಪೇಸ್ಟ್ ಮಾಡಿಟ್ಟ. ಹಂಗಲ್ರಿ, ನೋಡ್ರಿ, ನಾವು ಗಂಡ್ಮಕ್ಳು ಹುಡ್ದಾಗಿಂದ ಬಸ್ ಹತ್ತಕತ್ತೀವಿ, ಇಳಿಯಾಕತ್ತೀವಿ. ಒಂದು ದಿವಸ ಆ ಬಸ್ಸಿನ ಬಾಗಲ ಮುರಿದ್ವೇನ್ರಿ ನಾವು. ಇವು ಹೆಣ್ಮಕ್ಳಿಗೆ ಏನು ಫ್ರೀ ಅಂದ್ ಕೈ ಬಿಟ್ರು. ಓಪನಿಂಗ್ ದಿವಸ 6667 ಬಸ್ಸಿನ ಬಾಗಲ ಮುರಿದಿದ್ರಂತ್ರಿ ಇವರು. ಅವ ಡಿಪೋದಾಗ ವೆಲ್ಡಿಂಗ್ ಮಾಡೋ ಹೊಯ್ಕೊಂತ ಹೋದ್ನಂತ. 200 ಜೋಡ್ಸವಂತ. ಮತ್ತ ಅವ್ ಕಂಡಕ್ಟರ್ಗಳು ಬಾಗ್ಲಾಗ 600 ಬಾಗಲ ಹಿಡ್ಕೊಂಡ್ ಬರೋರಂತ. ಆಮೇಲೆ ಕಂಡಕ್ಟರ್ ಅಂದ್ಕೊಳ್ಳಿ ನೆನಪಾತು. ನೀ ಯಾವ್ದಾರು ಉದ್ಯೋಗ ಮಾಡು, ಈ ಕಂಡಕ್ಟರ್ದ ಉದ್ಯೋಗ 7 ಜನ್ಮಕ್ಕೂ ಮಾಡಬೇಡ. ಮೊನ್ನೆ ಹಂಗೆ ಕೇಳಿದೆ, ಮಗಲ್ ಮನಿ ಶಾಂತವ, ಆಕಿ ಗಂಡ ಕಂಡಕ್ಟರ್ ಅಲ್ಲ. ಹಿಂಗ ಹೋಗ್ಬೇಕಾರೆ ಹಿಂಗ ಹಣಿಕೆ ಹಾಕ್ದೆ. ಅವ್ನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಆರ್ತಿ ಎತ್ತಿ, ಕೊಳ್ಳಾಗ ಲಿಂಬೆಣ್ಣು, ಸೊಂಟದಾಗ ಅದೇನೋ ಇಟ್ಟು ಚೀಟಿ, ಕೈ ಕರಿ ದಾರ ಎಲ್ಲ ಕಟ್ಟಾತೀವಿ. ಸೇಮ್ ಟು ಯು, ನಂದು ಸೇಮ್ ಕ್ವಶನ್. ಯಾಕೆ ಬೇ ಹಿಂಗ್ಯಾಕೆ? ಅವನ್ ಯುದ್ಧಕ್ಕೆ ಹೊಂಟಾನೆ, ನಿನ್ನೆ ಹಣ ಎತ್ತಿ ಟಿಕೆಟ್ ಹರಿಯಕ್ ಹೊಂಟಾನ ಅಂದೆ. ಚಂದ ಹೇಳಿದ್ಲಕ್ಕಿ, ರಾಡ್ಯಾ ಯುದ್ಧಕ್ಕೆ ಹೋದವ್ರು ವಾಪಸ್ ಬರ್ತಾರಲ್ಲ, ಟಿಕೆಟ್ ಹರಿಯಕ್ ಹೋದವ್ರು ವಾಪಸ್ಸ ಬರವಲ್ರಾಗ್ಯಾರ ಅಂತ. ಅದು ಮೊನ್ನೆ ಏನಾಗೈತ್ರಿ, ಅವನು ಧರ್ಮಸ್ಥಳ ಟ್ರಿಪ್ ಇತ್ತಂತ್ರಿ. ಆಕ್ಟಿವ್ ಅದಿಲ್ಲ ಅಂತ ಚೆಕ್ ಮಾಡಿದ್ನಿ ಪಾಪ. ನಾನು ಹೇಳ್ಕೊಟ್ಟಿದ್ದು ಅಷ್ಟು ಮರ್ತಿದ್ರ ನೀನು. ಅದಕ್ಕೆ ಚೆಕ್ ಮಾಡ್ತಿರ್ತೀನಿ ಅವಾಗ ನಾ ಬೇರೆ ಮಾತಾಡಿ. ಹಿಂಗ ಎಚ್ಚರ ನನ್ನ ಜೊತೆ ಅಷ್ಟ. ಟ್ರಿಪ್ ಇತ್ತಂತ. ಹೋಗ್ಬೇಕಾದ್ರ ಈ ಆಧಾರ್ ಕಾರ್ಡ್ ವಿಷಯದಾಗ ಒಂದ್ 4 ಮಂದಿ ಹೆಣ್ಮಕ್ಳ ಜೊತೆ ಕಿರಿಕ್ ತಕೊಂಡನ್ರಿ. ಅವು 4 ಮಂದಿ ಮಾತಾಡಿ ಅವನೇನಿಲ್ಲಿ ಅತ್ಯಾರ್ರಿ ಸೀದಾ ಮಂಜುನಾಥನ ಸನ್ನಿಧಿ ಮುಂದೆ ಇಳಿಸ್ಯಾರಂತ. ಇದು ಗಂಡ ಬಸ್ಸಿನ ಹಣೆ ಬರ. ಇನ್ನು ಹೆಣ್ಣು ಬಸ್ ಅಂದ್ರೆ ಇರ್ತಾವಲ್ರಿ, ರಾತ್ರಿ 10:00 ಬಿಡು. ವಿದ್ಯಾಶ್ರೀ, ವಾಣಿಶ್ರೀ, SRS ಹೇಳಲಿ. ಅವ್ ನುಲ್ಯಂಗ ಇರ್ತಾವ್ರಿ. ಮಿಣಕ್ ಲೈಟ್ ಹಚ್ಚಿರ್ತಾರ, ನೋಡಿದ್ರೆ ಹತ್ಬೇಕು ಹಂಗಿರ್ತಾವ ಅವು. 3 ತಾಸಿಗೆ 6 ಪಿಕ್ಚರ್. ಇದೇನ್ಲಿ 3 ತಾಸಿಗೆ 6 ಪಿಕ್ಚರ್? ಅವ ಡ್ರೈವರ್ ತೋರಿಸ್ತಾನ್ರಿ. ಈಗ ನೋಡ್ರಿ, ಮೊದ್ಲು ನಮ್ಮ ಅಪ್ಪರ ಕಾಲದಾಗ ಹೆಂಗಿತ್ತು, VCR ಇತ್ತು, ಒಂದ ಕ್ಯಾಸೆಟ್ನಾಗ ಒಂದ ಪಿಕ್ಚರ್ ಕುಂದಿರ್ತಿತ್ತು. ಈಗ DVD ವ್ಯವಹಾರ. ಒಂದ DVD 40 ಪಿಕ್ಚರ್ ತುರ್ಕಿರ್ತಾನ. ಒಳ್ಳ ಮುಳ್ಳ ಏನ್ ಚೇಂಜ್ ಮಾಡೋದಂತಂದು ಅವ ಡ್ರೈವರ್ ಹಳ್ಳಿ ಮ್ಯಾಗ ಹೋಗ್ಬೇಕಾದ್ರೆ ಯಾವ್ದಾದ್ರು ಹಂಸ ಜಿಗ್ಸಿದ ಅಂತ ತಿಳ್ಕೊರಿ, ಬಸ್ಸಿನ ಜೊತೆ CD ಪ್ಲೇಯರು ಎತ್ ಕುಂದಿರ್ತೈತಿ. ಅದು ಹತ್ತಿದ ಪಿಕ್ಚರ್ ಹಾಕೈತಿ, ಮುಂದಿನ ಪಿಕ್ಚರ್ ಚಾಲು ಹಾಕೈತಿ. ಮತ್ ಮುಂದಿನ ಮತ್ತೊಂದು ಹಂಸ ಜಿಗ್ಸಿದ ಅಂತ ತಿಳ್ಕೊರಿ, ಮತ್ CD ಎತ್ ಕುಂದಿರ್ತೈತಿ. ಹತ್ತಿದ ಪಿಕ್ಚರ್ ಹಾಕೈತಿ, ಮುಂದಿನ ಪಿಕ್ಚರ್ ಚಾಲು ಹಾಕೈತಿ.
ನಾವು ಬೆಂಗಳೂರು ಮುಟ್ಟಿ ಆನಂದರಾವ್ ಸರ್ಕಲ್ಗೆ ಏನು ಇಳಿತೀವಲ್ರಿ ಕನ್ಫ್ಯೂಸ್ ಆಗ್ಬಿಡ್ಬೇಕು ನಾವು KGFನಾಗ ಶೇರ್ ಖಾನ್ ಯಾಕೆ ಬಂದ ಇದು ಚಲಿವನ ಚಿತ್ತರೊಳಗೆ ಕಟ್ಟಪ್ಪ ಯಾಕೆ ಬಂದ ಬಸ್ ಇಳಿದ ಕೂಡಲೇ ನಮ್ಮ ನಡೆ ಬಾರ್ ಕಡೆ ಅಂತ ಹೋಗ್ಬೇಕು ಹಂಗೆ ಮಾಡಿ ಕೈ ಬಿಟ್ಟು ಬಿಡ್ತಾನವ. ಓ ಹಿಂಗ ಇದು ಹೆಣ್ಣು ಬಸ್ ರೀ. ಮತ್ತಿನ ಮಕ್ಕಳ ಬಸ್ ಅಂದ್ರ ಟಮ್ ನೀ ಎಮ್ಮಗ ಕೈ ಮಾಡಿ ಉಳಿಬೋದು, ಟಮ್ನವ್ರಿಗೆ ಕೈ ಮಾಡಿ ಉಳಿಯೋಕೆ ಚಾನ್ಸೇ ಇಲ್ಲ. ನೀ ಏನಾರು ಕೈ ಮಾಡಿ ಬ್ಯಾಗ್ ಮರ್ತ್ ಬಂದಿನ ತಣಿ ಅಂತ ಬೆಡ್ರೂಮಿಗೆ ಹೋದೆ ಅಂದ್ರೆ ಅಲ್ಲೇ ಬಂದಿರ್ತಾರ ಅವ್ರು ಹತ್ತು ಸಟ್ನ ಹತ್ತು ಅಂತಂದು. ಓ ಹಂಗ ಬೀಗ್ರ ಎದ್ರಾಗೂ ಬರ್ಲಿಲ್ರಿ, ಒಟ್ಟ ಬೀಗರು ಬರ್ಲಿಲ್ಲ ನೀವು ಹೊಳಿ ಬಂದು ಬಿಟ್ಟಿ ಮತ್ತೆ ಉದ್ಯೋಗ ಅದಕ್ಕೇನೈತಪ್ಪ ಒಳಗಡೆ ಹೋಗು. ಅವರು ಚಿತ್ರಾನ್ನ ಮಾಡ್ಯಾರ, ನೀ ಬೊಬ್ಬರುವಾನ ತಿನ್ನು ಹೋಗು. ಇಸ್ ಇಟ್ ರಿಲಿ? ಲಾಕ್ಡೌನ್ನಾಗ ಯಾವ ಮೂಲೆಗೆ ಸಿಕ್ಕೊಂಡಿದ್ದೀವ ಮಾಲಕ್ಕ? ಎಲ್ಲರಿಗೂ ನಿನ್ನಂತ ಮಾಲಕ್ಕ ಸಿಗಬಾರ್ದ? ನಮ್ಮ ಮಾಲಕ್ ಆರಾಮದಾನೇನಂತ ಕೇಳಕ್ ಫೋನ್ ಹಚ್ಚಿದ್ರು ಅವ್ರವ್ರು ಉಳಿದಿದ್ ಪಗಾರ ಕೇಳಕ್ ಹಚ್ಚನ ಮಾಲಕ್ ಸತಾನ ಅಂತ ಹೇಳಿ ಹೆಂಡ್ರ ಕೈಯ ಫೋನ್ ಕೊಡವ ಜೋರಿ. ನಿನ್ನ ತಾಯಿ ಹೊಟ್ಟಿ ತಣ್ಣಗಿರ್ಲೋ ರಾಜಾ. ಎಲ್ಲ ಹೊಂಟಿಲಿ ತಿನ್ನಂದಲ್ಲ ಎಲೆ ತಿಂತಾರ ಹೋಮಗನ ಹೋಗಿ ಬಸ್ ಸ್ಟ್ಯಾಂಡ್ ಹೋಗು. ಬೆಂಕಿ ಎತ್ ನೋಡು ಯಾಕ ನಿನ್ ತಾಯಿ ಹೊಟ್ಟಿಗೆ ಸೀದಾ ಬಸ್ ಸ್ಟ್ಯಾಂಡ್ ಹೋಗು. ಬೀಗರು ಬರೋ ಮಟ್ಟ ಕಾಯ್ಕೊಂತ ನಿಂತ್ರಿ ಬೀಗರು ಕರ್ಕೊಂಡ ಬರ್ಬೇಕು. ನೀ ಎಷ್ಟು ಗಂಟೆ ಬರ್ತೀನಿ ಅಂತಿದ್ರು ಅವ್ರ ಈಗ ಬರೋ ವೇಳೆ ಆತಲಿ, ಈಗ ಬರ್ತಾರ ಅವರು. ಈಗ ಬರ್ತಾರ ಮಾಲಕ್ಕ ಏನಂತ ಮಾಡ್ಬೇಕಂತಿದ್ದೀನಿ ನನಗೆ. ಸಾಯಂಕಾಲ 6ಕ್ಕೆ ಬರೋರಿಗೆ ನನಗೆ ಬೆಳಿಗ್ಗೆ 6ಕ್ಕೆ ಕಳಿಸಿ. ನಿನಗೆ AM PM ಗೊತ್ತೇ ಇಲ್ಲ ಏನು ಒಟ್ಟ 6ಕ್ಕೆ ಬರ್ತೀನಿ ಅಂತಿದ್ರೆ 6ಕ್ಕೆ ಅವ್ನು 7:30 ಆದ್ರೂ ಬಂದಿಲ್ಲ ಅಂದ್ರ ಮೋಸ್ಟ್ಲಿ ಹಿಂಗಾಗೈತೆ ನೋಡ್ರಿ. ಹೆಂಗದು ನಿಮ್ ಬೀಗ್ರು ಬರೋ ಬಸ್ ಆಕ್ಸಿಡೆಂಟ್ ಆಗಿ ನಿಮ್ ಬೀಗ್ರು ಸತ್ತಾರೇನ್ ನೋಡ್ರಿ. ಅದೇನಾಗೈತಿ ಸೀಟ್ ಇರಂಗಿಲ್ಲ. ಮೊದ್ಲ ನಿಮ್ಮ ಮಾವ ಹಿಂಗ ತೂರ್ಯಾಡ್ ಹೋಗಿ ಹಿಂಗ್ ಬಸ್ಸಿನ ಡ್ರೈವರ್ ನೀನ್ ಹಿಂಗ್ ನಿಂತಿರ್ಬೇಕ. ಮೊದ್ಲ ಕಬ್ಬಿನ ಲಾರಿ ಟ್ಯಾಕ್ಟರ್ ಬಾಬಾ ಹಿಂಗ್ ತುಂಬ್ಕೊಂಡ್ ಬರ್ತಿರ್ತಾರ. ನಿಮ್ಮ ಮಾವಿಗೆ ಎಲ್ಲೆಲ್ಲಿ ಕಬ್ಬು ಸಿಕ್ಕೊಂಡಾವೋ ಏನ್ ಸುದ್ದಿ. ಹಂಗ ತೆಗಿಬೇಡ್ರಿ, ಜ್ಯೂಸ್ ಹಾಕಿ ಹಿಂಡಿ ತೆಗಿರಿ ಅವ್ರನ್ನ. ಇವತ್ತ ಬರಾಕತ್ತಾರ ಸಾಯಿ ಹೊಡಿಯಾಕತ್ತಿ ಅಲ್ಲಿ ಅವ್ರನ್ನ. ಬಂದ್ರೆ ಯಾರಿಗಾರ ಕೇಳ್ತಾರ ತಂದ್ ಬಿಟ್ಟು ಹೋಗ್ತಾರ. ಈಗ ನಾ ಹುಡುಕ್ಯಾಡ್ಕೊಂತ ಬರ್ಲಿಲ್ಲ. ನಿಮ್ಮದ ಬೇರೆ ಅವ್ರದ ಬೇರೆ. ಅವರು ನಮ್ ಬೀಗಿರದಾರ, ಅವರು ಸಾಮಾನ್ ತಂದಿರ್ತಾರ. ಅವ್ರ ಸಾಮಾನು ಹಿಡ್ಕೊಂಡು ನೀ ಕರ್ಕೊಂಡ್ ಬಂದಿ ಅಂದ್ರೆ ಅವ್ರಿಗೆ ನಮಗ ಮರ್ಯಾದೆ ಕೊಟ್ಟಂಗ ಮಗನ. ಹೈ ನಿಮ್ ಬೀಗರು ಸಾಮಾನುಗಳು ಅದಾವ್ರಿ? ಇಲ್ಲ ಅಲ್ಲೇ ಬ್ಯಾಗು ಸುಟ್ಕೇಸು. ನಾನು ಅದ ಕೇಸ್ ಅಂದಿನ. ಯಾ ಕೇಸ್ ಅಂದಿ? ನೋಡ ಓಹೋ ನಿಮ್ ಬೀಗರು ಹೊಸದಾಗ ನಿಮ್ ಮನಿಗ್ ಬರ್ಬೇಕಾದ್ರ ನಾ ಬಟ್ಟೆ ಮಟ್ಟ ಹೋಗಿ ಅವ್ರ ಸಾಮಾನ್ ನನ್ನ ಕೈ ಹಿಡ್ಕೊಂಬಂದ್ರ ನಿಮ್ ಬೀಗ್ರಿ ನಾ ಮರ್ಯಾದೆ ಕೊಟ್ಟಂಗ. ಸಣ್ಣ 12:30 ಪೋಣೆ 1 ಮಟ್ಟ ಇರ್ತೀನಿ. ಏನೇನ್ ಹಿಡಿಸ್ಬೇಕಂತ ಐತ್ ನೋಡು, ಎಲ್ಲ ಹಿಡಿಸ್ ಕೈ ಬಿಟ್ಟು ಬಿಡ್ರಿ. ಒಂದು ಪಗಾರನಾಗ ಎಷ್ಟು ದುಡಿಸ್ಕೊಂತಿರೋ ನೀವು. ಚಾ ಕುಡಿತೀನಿ, ಗಂಟು ಒಣಗೈತಿ. ಅಕ್ಕಿ ಬರೀ ಹೇಳಕತ್ತಾಳ ತರ್ಸೋವಳ್ಳಕಿ. ಅಲ್ಲಿ ಹೋಗಲಿ ಬಸ್ ಸ್ಟ್ಯಾಂಡ್ ನ ಕೇಟಿ ಕುಡಿ ಹೋಗು. ಕೇಟಿ ಕುಡಿದಕ್ಕೆ ಗೋಟಿ ಬೇಕಲ್ಲಪ್ಪ. ಗೋಟಿ ತಗೊಂಡು ಏನು ಹುಡುಗರ ಜೋಡಿ ಆಟ ಆಡವನ? ಅದಲ್ರಿ 10 ರೂಪಾಯಿ ಪಯ್ಯ ದುಡ್ಡು. 10 ರೂಪಾಯಿಗೆ ಹಡಗ್ರಿ. ಬಾಬಾ ಬಾಬಾ ಬಾ ಅಂದ್ರೆ ಒಂದೊಂದು ನೋಟಿಗೆ ಒಂದೊಂದು ಹೆಸರು. ಹೌದೌದ್ರಿ. ಈಗ 10 ರೂಪಾಯಿಗೆ ಹಡಗ, ಇನ್ನ 50 ರೂಪಾಯಿಗೆ 50 ರೂಪಾಯಿಗ್ರೆ ಏನೈತನ್ ಸುಡುಗಾಡು ಗೊತ್ತಿಲ್ಲ. ಈಗೇನು 10 ರೂಪಾಯಿ ಕೊಡಬೇಕು. ಹ್ಞೂನ್ರಿ, ಇಲ್ಲಾಂದ್ರೆ 50. ಯಾವ್ದಕ್ಕೇನಂದ್ರಲ್ಲು 10 ರೂಪಾಯಿಗೆ ಹಡಗ. ಮತ್ತೆ ಇನ್ನು 50 ರೂಪಾಯಿಗೆ ಚಿಲ್ಲರ್. ಯಾರಿಗಂದಿಲ್ಲ ಚಿಲ್ಲರ್ ಅಂದೆ. ಯಾರಿಗಂದಿ ಹೋ ಮಗನ? 50 ನೋಟ್ ಚಿಲ್ಲರ್ ಅಂದೆ. ಒಂದ್ ಕೆಲಸ ಮಾಡ್ರಿ, ಹೊರಗೆ ಹೋಗ್ರಿ, ಒಂದ್ ಚಾ ಕೊಡ್ರಿ, 50 ನೋಟ್ ಕೊಡ್ರಿ. ಅವ ಶುರು ಮಾಡ್ತಾನೆ ಚಿಲ್ಲರ್. ಮತ್ತೇನ್ ಕೆಳಗಿನ ಮ್ಯಾಂಗ್ ನೋಡ್ತೀವ ಚಿಲ್ಲರ್. ಯಾರಿಗಂತ ಏನ್ ಕೇಳ್ತಿ? ಚಿಲ್ಲರ್ ಚಿಲ್ಲರ್ ಕೊಡು ಅಂತ ಅಂದೆ. ಹಂಗಾರೆ ಹೇಳಿ ನನಗ ಅಂದಂಗ್ ಮಾಡ್ತಿಲ್ಲ. ನಿಮಗಂದ್ಯ ಸ್ವರ್ಗಕ್ಕೆ ಹೋಗಮ್ ನಾವು. ಹಿಂಗ್ಯಾಕ್ಲಿ ಟಾವೆಲ್ನಾಗ ದೊಡ್ಡವ್ರ ಮನಿ ರೊಕ್ಕ್ರಿ ಅದು. ಅದ್ರ ಬಣ್ಣ ನಮ್ ಕೈಗೆ ಹತ್ತಿ ನಾವು ಮಾಮಗಳು ಮನಿಗೆ ಹೋದ್ರ ದುರಂದರ್ ಪಿಕ್ಚರ್ ನೋಡಿನ ಶಾಣೆ ಆಗಿನಪ್ಪ ನಾನು. ಅಂದ್ರೆ ಏನ್ಲೇ ನಮ್ಮ ಮನ್ಯಾಗೇನು ಕೋಟ ನೋಟ್ ತಯಾರು ಮಾಡತ್ತಿ? ಹೇಳಕ್ ಆಗಂಗಿಲ್ಲ. ಎಡಗೈಗಿದ್ ವಿಶ್ವಾಸ ಬಲಗೈಗಿಲ್ಲ ಈಗಿನ ಕಾಲದಾಗ. ನಮ್ಮ ನೆಳ್ನ ನಾವು ನಂಬಾರ್ದು ಅಂತ ಸೂಕ್ಷ್ಮ ಕಾಲಮಾನ ಇದು. ಇವ ಅಣ್ಣ ಇನ್ನು ಯಾರಿಗೂ 1 ಲಕ್ಷ ರೂಪಾಯಿ ಜಾಮೀನು ಆದಂಗೆ ಕಾಣಂಗಿಲ್ರಿ. ಒಮ್ಮೆ ಆಗ ನೋಡು ಪಾಪ ನೀವು. ಜಾಮೀನ್ ಆದ ಇದು ರೊಕ್ಕ ತಗೊಂಡ ಗೋವಾಕ್ ಹೋದ್ನಂತ, ಜಾಮೀನ್ ಆದವ ಜೈಲಿಗೆ ಹೋದ್ನಂತ. ಮತ್ ನಮಗ ಸೆಲ್ಫಿ ಹಾಕ್ತಾರ ಮಕ್ಳು, ಇವತ್ತು ನೋಡಿ ಈ ಬೀಚ್ ನಲ್ಲಿ ಇದ್ದೀನಿ ಅಂತಂದು. ಗೊತ್ತಾಗವಲ್ದಿದು ಬಣ್ಣ ತೊಳೆದಿದ್ದೀನಿ ಮೊದ್ಲ ನೀವು. ತಡಿ. ಹಾ ಒರಿಜಿನಲ್. ಅದೇನ್ ಬರ್ತೈತಿ? ಹಿಂಗ್ ಗುದ್ದದಾಗ ಮುತ್ತೇನ್ ಚಸ್ಮಾ ಹೊಡಿಲಿಲ್ಲಲ್ಲ.
ಹಿಂಗ್ ಗುದ್ದದಾಗ ಚಸ್ಮಾ ಬಿರಕ್ ಬಿಡ್ತಂದ್ರೆ ಅದು ಡೂಪ್ಲಿಕೇಟು, ಕರೆಕ್ಟ್ ಆಗಿತ್ತಂದ್ರೆ ಒರಿಜಿನಲ್ಲು. ಇಂಥ ಬಾಳ ಕಂಡಿಡ್ದಿನ, ಹೌದಲ್ಲ? ದೊಡ್ಡ ವಿಜ್ಞಾನಿನ, ಹೌದಾ? ಭಾರಿ ಕಂಡಿಡ್ದೀನಿ. ಏನ್ ಕಂಡಿಡ್ದಿ? ನಾ ಮೂಗಿಲೆ ಉಸಿರು ತಗೊಂತೀನಿ. ಎಲ್ಲಾರು ಮೂಗಿದ ತಗೋತಾರ ಮಗನ. ನೀ ಎಲ್ಲಿಂದ ತಗೊಂತೇನ್ ನಾ ಬಂದ್ ಬಗ್ಗೆ ನೋಡಿದ್ ನಾನು ನಂದು ಗೊತ್ತೈತಿನ. ನಿನಗೇನ್ ತ್ರಾಸ ಆಕೈತ್ ಬಾಬಾ? 5:15 ಎಲ್ಲಿಂದ ಉಸಿರು ತಗೋಬೇಕಂತ ಪ್ರಯತ್ನ ಮಾಡ್ತಿರ್ತೀನಿ. ಅದು ಯೋಗಾಸನ್ಲೇ. ಯಾಸನ? ಯೋಗಾಸನ. ನಾವು ನಮ್ಮ ಅಣ್ಣನ ಮಾಸಾಸನ ಬಂದಿಲ್ಲ ಅಂತ ನಾ ಹೊಯ್ಕೊಳಕತ್ತೀನಿ. ಇವ ಯೋಗಾಸನಕ್ಕೆ ಬೆನ್ನ ಹತ್ತೇನ. ಮಾಡ್ ಬಾಬಾ, ನಿಂದ ಪ್ರಕೃತಿ ನೋಡಿದ್ರೆ ಇನ್ನೊಂದ್ 3 ತಿಂಗಳು ಇರ್ತೀನಿ. ಮಾಡು. ಅಂದ್ರೆ ಏನ್ ಸಾಯ್ತೀನಿ ಹಂಗೆ? ಅದನ್ನ ಮಾಡಿದ್ರೆ ಹೋಗ್ಕರಪ್ಪ. ಏನೇನು ಬೇಡ ಬೇಡ, ನಡಿ. ಎಲ್ಲಿಗೆ? ಎಲ್ಲಿ? 10 ರೂಪಾಯಿ ತಾಳ. ಬಸ್ ಸ್ಟ್ಯಾಂಡ್ ಹೋಗಂತ ಹೇಳಿದ್ರಿ ಏನ್ರಿ? ನೆಪ್ಪಿನ ಶಕ್ತಿನೇ ಅಲ್ಲಲ್ಲ. ಹಿಂಗಾದ್ರ ಅವು ಬನಶಂಕರ ಜಾತ್ರೆ ಕೋಟಿ ಗಟ್ಲೆ ಪಗಾರ ಉಳಿದಿರ್ತಾರ. ಯಾವಾಗ ಕೊಡ್ತೀರಿ? ಅದು ಇದು ಚುರುಕಾಗಬೇಕಾದ್ರ ಇದು ತಿನ್ರಿ, ಇದು ತಿನ್ರಿ. ಏನ್ಲೇ ಇದು? ಅದ್ ರಾತ್ರಿ ನೆನಿಟ್ಟು ತಿಂತಾರಲ್ರಿ. ಏನ್ಲೇ ಅದ ರೀ. ಹಾ ತಿಂದಾರ ನೋಡ್ರಿ ಅವ್ರ. ಅದಿಟ್ಟು ತಿಂತಾರಲ್ಲ, 4 ಕಾಳು ಇಡ್ತಾರ ನೋಡ್ರಿ. ಗೋಡಂಬಿ ಬಾದಾಮಿಯ ಹೆಂಗಿಡ್ತಾರ? ಹಿಂಗಿಡ್ತಾರ. ಸೈ ಸಗಲ್ ಮಾಡ್ಬೇಡ, ವ್ಯವಹಾರ ಬೇರೆ ಅಕ್ಕವು. ಇಟ್ಟೆ 4 ಕಾಳು ಹಿಡಿಬೇಕವು. ಬಾದಾಮಿ ತಿನ್ರಿ. ಬ್ಯಾಡ್ ತೋರಿ, ಬಾದಾಮಿ ತಿನ್ರಿ. ಮತ್ ಬಾಗಲಕೋಟೆ ಮೊದ್ಲು ಹತ್ತಂತ ಅದನ್ನ ತಿಂದ್ಗಿಂದ್ರಿ ನೀವು. ಎಲ್ಲಿಗೆ? ಬಸ್ ಸ್ಟ್ಯಾಂಡ್ ಹೋಗ್ಲಿ. ಏನು ಬೇಕೆ ನನ್ನ ಮಗ? ಅದ ಸಣ್ಣವಿದ್ದಾಗಲಿಂತ್ರ ನಮ್ಮ ಮನೆಯಲ್ಲಿ ದುಡಿತಾ ಬಂದಿದ್ದಾನಲ್ಲ, ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ತಲೆ ಮೇಗ ಕುಂದಿರ್ತಾನ. ಅತ್ಕೆಮ್ಮ ಯಾಕತ್ತೆ ದಿನಾಲು ನಕ್ಕೊಂತಿರೋಳು, ಇವತ್ತು ಯಾಕೋ ಮುಖ ಸಪ್ಪಾಗಿದ್ದಿಲ್ಲ? ಏನಿಲ್ಲಪ್ಪ, ನಾನು ಚೆನ್ನಾಗಿ ಇದ್ದೀನಿ. ನೀನು ಏನು ಹೇಳ್ತಿದ್ರು ನಿನ್ನ ಮನಸ್ಸಿನ ನೋವು ಏನಂತ ಗೊತ್ತಾಯ್ತು. ಅಣ್ಣನ ಬಗ್ಗೆ ಚಿಂತೆ ತಾನೆ. ಅಣ್ಣ ಈ ಸಲ ಬರಲಿ, ಎಲ್ಲಿ ಹೋಗದಂತೆ ತಿಳಿಸಿ ಹೇಳ್ತೀನಿ ಅಂತ. ಆಯ್ತಾನ? ಬಾರೋ. ಏನೋ ಶಾಲೆ ಮುಗಿತೇನೋ? ಏನಣ್ಣ ಇಂದಲ್ಲಿ ಇದ್ದೀನಿ ಅಂತ ಒಂದು ಫೋನ್ ಆದ್ರೂ ಮಾಡಬಾರ್ದ? ಈ ಊರಲ್ಲಿ ತಮ್ಮವ್ರು ಯಾರಿದ್ದಾರಂತ ಅವ್ರ ಪತ್ರ ಬರೀತೀರಪ್ಪ. ಏನೋ ಬಸವರಾಜ, ನಿಮ್ಮ ಅತ್ತಿಗೆ ಇಷ್ಟೊಂದು ಖಾರವಾಗಿದ್ದಾಳೆ. ಮತ್ತೆ ಆಗದೆ ಬಿಡ್ತಾರೇನಣ್ಣ? ಅಲ್ಲ, ನಾನು ನಾಟಕ ಬರಿತೀನಿ ಅಂತೇಳಿ 6 ತಿಂಗಳ 3 ತಿಂಗಳ ಆ ಕಡೆ ಹೋಗ್ಬಿಟ್ರೆ ಈ ಕಡೆ ಮನೆ ಕಡೆ ವಿಚಾರ ಮಾಡೋರು ಯಾರು? ಆಯ್ತಪ್ಪ, ಇನ್ನೊಮ್ಮೆ ಆ ರೀತಿ ಮಾಡೋದಿಲ್ಲ ಆಯ್ತಾ? ಅಣ್ಣ ಇನ್ನೊಂದು ವಿಷಯ, ನೀನೀಗ ಹೇಳಾರ್ದೆ ನಾನೊಂದು ತಪ್ಪು ಕೆಲಸ ಮಾಡಿದ್ದೀನಣ್ಣ. ಯಾವ ತಪ್ಪು? ಏನಿಲ್ಲಣ್ಣ, ನಾನು ಮತ್ತೊಂದು ಮದುವೆ ಆಗಿ. ಬಸವರಾಜ, ಮನೆಯಲ್ಲಿ ಹೆಂಡತಿ ಇದ್ದರೂ ಕೂಡ ಮತ್ತೊಂದು ಮದುವೆ ಏಕೆ ಮಾಡಿಕೊಂಡೆ? ಅಲ್ಲದೆ ನನ್ನ ಸೊಸೆ ಲಕ್ಷ್ಮಿಯಿಂದ ನಿನಗೆ ಯಾವ ಅನ್ಯಾಯವಾಗಿತ್ತು? ಲಕ್ಷ್ಮಿಯಿಂದ ನನಗೆ ಯಾವ ದ್ರೋಹನೂ ಆಗಿಲ್ಲಣ್ಣ. ಆದ್ರೆ ಅವಳಿಗೆ ಅಂಟಿಕೊಂಡಿದ್ದ ಶಿವರೋಗ ದಿನಕ್ಕೂ ಹೆಚ್ಚಿಗೆ ಆಗಿತ್ತು ಹೋಯ್ತು. ಅದಕ್ಕಾಗಿ ಡಾಕ್ಟರ್ ಹೇಳಿದ್ರು, ನೀವು ಮತ್ತೊಂದು ಮದುವೆ ಆಗೋದೇ ಉತ್ತಮ ಅಂತೇಳಿ. ಹಾಗಾಗಿ ಮತ್ತೊಂದು ಮದುವೆ ಆಗ್ಬೇಕಾದ್ರೆ. ಹಾಗಾದ್ರೆ ಈಗ ಲಕ್ಷ್ಮಿ ಎಲ್ಲಿರುವಳು? ತನ್ನ ತವರು ಮನೆಯಲ್ಲಿದ್ದಾಳೆ. ಬಸವರಾಜ, ನಾನು ಒಂದು ಮಾತು ನಡೆಸಿಕೊಡ್ತೀಯ? ಏನ್ ಹೇಳಣ್ಣ? ಲಕ್ಷ್ಮಿಯನ್ನು ಅವಳ ತವರಲ್ಲಿ ಬಿಡುವುದು ನಮಗೆ ಒಳ್ಳೆಯದಲ್ಲ. ಅವಳನ್ನು ಇಲ್ಲಿಯೇ ಕರೆತಂದು ಇನ್ನೂ ಹೆಚ್ಚಿನ ವೈದ್ಯರಿಗೆ ತೋರಿಸೋಣ. ಅವಳ ದೈವದಲ್ಲಿದ್ದಂತಾಗಲಿ. ಆಯ್ತಣ್ಣ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡಿದ್ರೆ ಆಯ್ತು. ಅಣ್ಣ, ಸ್ವಲ್ಪ ಬೇಗನೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ. ಯಾಕೆ? ಯಾಕಂದ್ರೆ ಇವತ್ತು ನಿನ್ನ ಸೊಸೆಯ ಮೊದಲಿಗಿತ್ತಿಯಾಗಿ ಮನೆಗೆ ಬರ್ತಾಳೆ. ಓಹೋ, ಅಂದರೆ ಇಂದಿನ ರಾತ್ರಿ ನಿನಗೆ ಪ್ರಥಮ ರಾತ್ರಿ. ಸಂತೋಷ ಬಸವರಾಜ. ದೇವರಂತ ಅಣ್ಣ, ದೇವರಂತ ಅತ್ತಿಗೆ, ಇಂಥವ್ರನ್ನ ಪಡೆದಂತ ನಾನೇ ಭಾಗ್ಯಶಾಲಿ. ಊರಿಂದ ಮಾಮ ಬಂತು, ಸಾಮಾನ ಹೊತ್ಕೊಂಡ್ ತಂದು. ಏ ಮಾಮ ಬಂದಾನಿ ಅವ್ವ, ಏನೇನ್ ತಂದಾನಿ ಅವ್ವ? ಹಂಡೇದಂತ ಬಂದ್ರಿ ಅವ್ರು. ಏ ಬಂದ್ರು ನಿಮ್ಮವ್ರು. ನಿಮ್ಮವ್ರು ಇವ್ರವ್ರು. ಹೇಳೋರು ನೀವ, ಸಿಟಿ ಬರೋರು ನೀವ. ಮಾನ್ಯ ನಿಮ್ ಕಾಕ ಬಂದಿದ್ ಊರಿಂದ. ಬಾರೋ ಮಲ್ಲು ಹೋಗೋ ಕಲ್ಲೂರ್ ಅಂದ್ಕೊಳ್ಳಿ. ಏನಂದ್ರಿ ನೀವು? ಅವರೆಲ್ಲ ಹಿರಿಯರಾಕರಪ್ಪ, ಕಲ್ಲೂರು ಸಂಸ್ಥಾಪಕರು. ಅವ್ರಿಗೆಲ್ಲ ರಾಕಾರ ರೀಕಾರ ಹಚ್ಬೇಕಂದ್ರಿಲ್ಲ. ನಾನೇನೀಗ ಉಪ್ಪು ಖಾರ ಹಚ್ಚಕತ್ತೀನಿ. ನಾನು ರಾಕಾರನ ಹಚ್ಚಕತ್ತೀನಿ. ನಿಮ್ಮ ಅವ್ರು ಬಂದ್ರು. ಅದು ತಪ್ಪಾಗತ್ಲೆ. ಬಂದ್ರಿ ನಿಮ್ಮವ್ರು. ಬಂದಿರಿ ನಿಮ್ಮವ್ರು. ಮೈ ಬಿ ಹೊಚ್ಚ ಬಲೇಸು. ಬಂದ್ರಿ ನಿಮ್ಮವ್ರು.
ಹಂಗ ಹಲ್ಲು ಕಡದು ಹೇಳಬೇಡ್ಲಿ. ಏನೂ ಕಡ್ದು ಹೇಳಲ್ ತೋರಿ ನಾತ. ಆಯ್ತು ಹೇಳಿ ಬಂದ್ರಿ ಇಲ್ಲ ಬೀಗ್ರೆ. ಆದ್ರೆ ನಿಮ್ಗೆ ಬೇಕಾದವ್ರು ಬರ್ಲಿಲ್ಲ, ಬ್ಯಾಡಾದವ ಬಂದಾನ. ಅಂದ್ರೆ ನಿಮ್ ಹೆಂಡ್ರ ಬಂದಿಲ್ಲ. ಹೆಂಡ್ರು ಹಾ ಹೆಂಡ್ರ ಅಪ್ಪ ಬಂದಾನ. ನಾ ಏನ್ ಮಾಡ್ಬೇಕ್ಲಿ? ಸೇಮ್ ಕ್ವಶನ್ ಬಾಬಾ ನಂದು. ನಿಂದ ಇವತ್ತು ಆಸೆ ಆಕಾಂಕ್ಷೆಗಳು ನನಗೆ ಗೊತ್ತಾಗಲ್ಲೇನು? ನಾ ಬಂದ್ ಕೊಳ್ಳೆ ಕೇಳಿದೆ, ಮುದೋಡಿ ನೀ ಯಾಕೆ ಬಂದ್ಯೋ, ನೀನ್ ಹೆಣ ಐತ್ಲಿ, ಇಲ್ಲಿ ನಿಂದು ಉದ್ಯೋಗ ಇಲ್ಲ, ನಿನ್ನ ಮಗಳದಿತ್ತು, ನೀ ಬಸ್ ಹತ್ತು ಅನ್ಯಾನು. ಅದಕ್ಕೆ ಅವೇನ್ ಅನ್ಬೇಕು, ನೀ ಸಣ್ಣ ಒಕ್ಕಿಪ್ಪ, ನಿನಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ, ಇದೊಂದ್ ತಿಂಗಳು ನಂದ ಮುಹೂರ್ತ ಚಲೋ ಐತಿ, ಇದೊಂದ್ ತಿಂಗಳು ನಾನು ಇರ್ತೀನಿ, ಮುಂದಿನ ತಿಂಗಳು ಬೇಕಾದ್ರೆ ನನ್ನ ಮಗಳು ಕಳಿಸ್ತೀನಿ. ಅವನ್ ತಗೊಂಡ್ ನಾ ಏನ್ ಮಾಡ್ಲಿ? ಅದು ನಿನ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ನೋಡ್ರಿ, ನಾವು ಕೊರಿಯರ್ ಬಾಯ್ ಇದ್ದಂಗ, ಸಾಮಾನುಗಳನ್ನ ತರೋದಷ್ಟ ನನ್ನ ಉದ್ಯೋಗ, ವಾಪರ್ಸೋದ ಬಿಡೋದು ಇವ್ರ ಚಾಯ್ಸ್ ಬೇಕು. ಆ ಮುದುಕಿ ಯಾವ ಬಸ್ಸಿಗೆ ಬಂದಾನ ಆ ಬಸ್ಸಿಗೆ ಕಳಿಸ್ಲಿ ಅವ್ನು. ಶಾಣೆ ಅದನವ, ವಸ್ತಿ ಬಸ್ಸಿಗೆ ಬಂದಾನವ. ಓಲೆ ಕಳಿಸೋಗ್ಲಿ, ಒಂದು ಕಾರ್ ಮಾಡ್ಯಾರ ಕಳಿಸೋನ್. ಸಾರಿ ಸರ್, ಯಾಕ ಇವತ್ತು ಅಮಾವಾಸ್ಯೆ, ಎಲ್ಲಾ ಕಾರ್ ಮ್ಯಾಗ ಲಿಂಬೆಹಣ್ಣು ನಿಂತಾವ್. ಒಂದು ಸೈಕಲ್ ಏನಂದಿಲೆ? ಸೊ ತೂಸ್ಗ ಉಲ್ಟಾತೇನದು, ಲಿಂಬೆಹಣ್ಣು ಮ್ಯಾಗ ಕಾರ್ ನಿಂತಾವ. ಎದ್ರ ಮ್ಯಾಗ ಏನ ಯಾಕೆ ಒಲ್ಲೆ ಅನ್ನಕತ್ತೀನಿ? ಮುದುಕಲೆ ಮುದುಕಿದ್ರ ಅವನ್ ತಗೊಂಡ್ ನಾ ಏನ್ ಮಾಡ್ಲಿ? ಅಲ್ಲ ಇಲ್ಲ ಬಾಯಾಗ. ಓ, ನಿನಗ ಹಲ್ಲಿನ ಚಿಂತೆ ಹತ್ತೈತೇನ? ಮುದುಕಂದ್ರ ಅಂತ ಹಲಸಟ್ಟು ಮುದುಕಲ್ಲ. ಬಾಬಾ ಏನ್ ತಿಂತಾನೆ ಇಲ್ಲಿ ತನಸಂಗ ತಿಂದು ಉಂಡು, ಮಗಳಕ್ಕಿಂತ ಅವನ ಜಬರ್ದಸ್ತ್ ಅದನ. ಸುಮ್ಮ ಹ್ಞೂ ಅನ್ನು. ಅದ್ ನೋಡಿ, ಇವತ್ತಿನ ಮಳೆ ಹೊಡ್ಯಾಕತ್ತೈತಿ ಇವತ್ತಿಂದ. ಮಳೆಗಾಲ ಇದು, ಅಲ್ಲೇನೋ ಅಂತಾರಲ್ಲ, ಕಲ್ಲು ಹೋತು, ಕಲ್ಲಿಗೆ ಹತ್ತಿದ್ ಬೆಲ್ಲನು ಹೋತಂದ್ರ ಮುಂದೆ ಒಬ್ನ ಹೊಯ್ಕೊಂಡ್ ಕುಂದ್ರವ. ಇದೇನು ಏನ್ ದೀಡ್ ತಿಂಗಳು ಸಂಭಾಳಿಸ್ಕೋ. ನಿಮ್ ಹೆಣ್ಮಕ್ಳು ಬರೋ ಮಟ್ಟ ಮಾವನ್ ಜೊತೆ ಜಿಯೋ ಡಂಡನ ಡನ್, ಜಿಯೋ ಡಂಡನ. ಒಪ್ಪೆ ಬೇಪಿ ಅವನು ತಗೊಂಡ್ ನೀನು ಹೋಗ್ಲಿ ಆ ಕಡೆ. ಕರ್ಕೊಂಬ ಅಂತೀರಿ, ಕಳಸಂತ್ರಿ ಇದ ಮಾಡ್ಲೇನು? ಕಳ್ಸೋಗ ಕಡೆ. ಕಳಿಸ್ಲೇ ಕಳ್ಸು. ಕಳಿಸ್ಲೇ. ಕಳ್ಸು. ಅವ್ವರು ಬಂದಾರ, ಅವ್ರಿಗೂ ದಂಡಿಗೆ ಹಚ್ಚ ಅಂದಾರ. ಅನ್ನಿಸ್ತಾ ಇದೀಯಾ? ಚುಮು ಚುಮು ಅನ್ನಿಸ್ತಾ ಇದೀಯಾ? ನೋಡ್ರಿ, ಅವು ಬಂದಾಳ ಅಂದ್ಕೊಳ್ಳಿ, ಅಪ್ಪನ ಮುಸುಡಿ ಗುಲಾಬಿ ಹೊರಳದಂಗ ಅರಳಿ ಬಿಡ್ತು. ನೀನು ಮದುವೆ ಮಾಡ್ಕೊ, ನಿನಗೂ ಗೊತ್ತಾಗತ್ತ. ಮದುವೆ ಮಾಡ್ಕೋ, ಅದ್ರ ಹೊರತ ನಿನಗೂ ಗೊತ್ತಾಗತ್ತ. ಅಂತ ಸಗಣಿ ತಿನ್ನೋ ಉದ್ಯೋಗ ನಿನಗ ಬಿಟ್ಟಿನಿ. ನಾ ದೂರ ನಿಂತು ನೋಡ್ತೀವ, ಇಷ್ಟು ಪುಟ್ಟಿ ತಿಂದ, ಅಷ್ಟು ಪುಟ್ಟಿ ತಿಂದ, ಎನ್ಕರೇಜ್ ಮಾಡ್ತೀವಿ ನಾವು, ಅದನ್ನ ತಿನ್ನಕ್ ಹೋಗಲ್ಲ. ಹೋಲ್ ಬಿಡ್ರಿ, ನೀವು ಎರಡೆರಡು ಸತಿ ತಿಂದ್ರಿ. ಇದು ಅವ್ರದ್ದು ಬ್ಯಾಗ್ ಹೊಸದೇನ್ರಿ? ಅದನ್ನ ಯಾಕೆ ಹಿಂಗ್ ಓದ್ಯಾಕತ್ತೀನಿ ಅಂದ್ರ ಅದು ಗಟ್ಟಿ ಐತಂದ್ರ ಚೆಕ್ ಮಾಡತ್ತೀನಿ, ಹರಿತೈತಿಲ್ಲ ಅಂತಂದ್ರೆ. ಕಿಮ್ಮತ್ತಿನ ಬ್ಯಾಗ್ ಇರ್ತಾವ, ಹಂಗ ಓದ್ಯಾದ ಅನ್ಲಿ. ಅವು ಇದಕ್ ಮೂರ್ ಚಾವಿ ಅದಕ್ಕೆ ಕೇಳ್ರಿ. ಹೌದು, ಮತ್ತ ಹೆಂಗ ಹಾಕಬೇಕ. ಹೆಂಗ ಕಿಮ್ಮತ್ತಿನ ಸಾಮಾನು ಇರ್ತಾವಲೆ, ಹಂಗಾಗಿ ಯಾರು ತಕ್ಕೋಬಾರ್ದು ಅಂತೇಳಿ ಕೀರಿ ಹಾಕಿರ್ತಾವ. ಹೌದೌದು, ಮೊದ್ಲ ಕಿಮ್ಮತ್ತಿನ ಸಾಮಾನು ಇರ್ತಾವ. ಒಂದ್ ಕೆಲಸ ಮಾಡಿ ಬಾಸ್, ಆ ಕಡೆದು ನೀವ್ ಇಟ್ಕೊರಿ ಬಾಸ್, ಈ ಕಡೆದು ಮಮ್ಮಿ ಕಡೆ ಕೊಡಿ ಬಾಸ್. ನಾವು ನೀನ್ ನಡ್ಬರ್ಕಿನ್ ನನ್ ಕೈಯಾಗ ಕೊಡಿ ಬಾಸ್. ನಿನಗೆ ಯಾಕೆ ಮಗನ? ನಾ ಕಾಕೋನ್ ಕುಂತ ಬಿಡ್ತೀನಿ, ಇಲ್ಲಾಂದ್ರೆ ನೀವ್ ಇಲ್ಲಾರ್ದಾಗ ಯಾರು ಬಂದ್ ಕೈ ಆಡಿಸ್ಬಿಡ್ತಾರ. ನಾ ಎದಕ್ಕದೀನಿ, ನಾ ಎಲ್ಲ ಕಾಯ್ತೀನಿ. ನಿಮ್ದು ನೀವು ಕಾಯಕ್ ಬರ್ತೀರ? ಕಾಯ್ತೀನಿ. ಮತ್ ನಾಳೆ ನಮಗ್ ಕೇಳಬಾರ್ದು ಹಿಂಗ ಯಾಕಾತು ಅಂತಂದು. ಎಲ್ಲಿ? ನನ್ ಬೆಡ್ರೂಮ್ನಾಗ ಇಡ್ಲ. ಈಗ ಅವರು ಬರ್ತಾರಲ್ಲ, ಅವ್ರನ್ನ ತಗೊಂಡ್ ನಿನ್ನ ಬೆಡ್ರೂಮಿಗೆ. ಓಹೋ, ನಮ್ಮ ಮಾಲೀಕರದು ಉದಾರ ಮನೋಭಾವ. ಆಗ್ಬಹುದು ಆಗ್ಬಹುದು. ಹಂಗ್ಯಾಕ್ ಸಿಟ್ಟಿಗೆ ಬರ್ತೀರಿ ಮಾಲಕ್ರ? ನಂದು ನಿಮ್ದು ರೂಮ್ ಬೇರೆ ಐತೇನ್ರಿ? ಇಬ್ರು ಒಂದೇ ರೂಮ್ನಾಗ ತಾಳೆ ಹೂವ ಪೊದೆಯಿಂದ ಚಾಕಿ ಮಾಡ್ಕೊಂಡು ಮಕ್ಕೊಂತಿದ್ವಿ. ಇಲ್ಲ ಯಾವ ಮಕ್ಕೊಂಡಿವ್ ಮಗನೇ? ದಿವ್ಸ ಮಕ್ಕೊಂತೀವಿ. ಇಲ್ಲ, ಇವತ್ತ ನೀನು ಇಲ್ಲಿ ಹಾಲ್ನಾಗ ಮಕ್ಕೋ. ಯಾಕಿದು? ಇವತ್ತು ತಾರತಮ್ಯ ಯಾಕಿದು? ಇವತ್ತು ನಂದು ಪ್ರಥಮ ರಾತ್ರಿ ಐತಿ. ಪ್ರಥಮ ರಾತ್ರಿ. ಯಾರ್ದು? ನಂದು. ನಿಂದ ಒಬ್ಬಂಡ ನಾ ಗೊತ್ತಿಲ್ರಿ, ಕೇಳಕತ್ತೀವಿ. ನಿಂದು ಪ್ರಥಮ ರಾತ್ರಿ. ನನ್ ಮೇಲೆ ಆಣೆ ಮಾಡಿ ಹೇಳು, ಇಂಥ ವೇಷ ರಾತ್ರಿ ಆಗಿಲ್ಲ ನಿನ್ನು. ನನಗ್ ಹುಚ್ಚು ನನ್ನ ಮಗನ್ ಮಾಡ್ರಿ. ಆ ಹೊಸದಾಗಿ ಲಕ್ಷ್ಮಕ್ಕನ ಮದುವೆ ಕರ್ಕೊಂಬಂದ್ರಿ, ಅವತ್ತು ನಂದು ಪ್ರಥಮ ರಾತ್ರಿ ಅಂದ್ರಿ. ದೋ ಮಳ್ಯಾಗ ಹೋಗಿ ತೋಟದಾಗ ಬಿದ್ನಿಪ್ಪ. ಮೊನ್ನೆ ಶಾಂಗ್ಲಿಗೆ ಲೈಟಿಂಗ್ ತರು ಬಂದ್ ಕರ್ಕೊಂಡು ಹೋದ್ರಿ, ಅಲ್ಲೂ ನಿಮ್ದ ಪ್ರಥಮ ರಾತ್ರಿ ಆತ. ಮತ್ ಇವತ್ತು ನಿನ್ಗೊಬ್ಬಂಗ ಮೂರು ರಾತ್ರಿ. ನಾ ಏನ್ ಪಾಪ ಮಾಡಿನು? ನನಗೊಂದು ಅರ್ಧ ರಾತ್ರಿ ಆದ್ರೂ ಬೇಡ. ಇದು ಏನ್ಲಿ ಅರ್ಧ ರಾತ್ರಿ? ಸುಮ್ಮಾಗಿ ವಾಪಸ್ ಬಂದ್ಬಿಡುದಪ್ಪ. ನನಗ್ ಗೊತ್ತಿಲ್ಲ, ನನಗೆ ಪ್ರಥಮ ರಾತ್ರಿ ಬೇಕು.
ಮದುವೆ ಮಾಡ್ಕೊಂಡಿದ್ದ ಪ್ರಥಮ ರಾತ್ರಿ ಮಗ ಏ ಮದಿವೆ ಭೋಸುಡಿಕೆ ಬೇಕಾಗೈತಿ ಪ್ರಥಮ ರಾತ್ರಿ ಬೇಕು ನನಗೆ ಬೇಕಿ ನನ್ನ ಮಗ ಅದಿಲ್ಲ ಹಂಗಾಗಿಲ್ಲ ಪ್ರಥಮ ರಾತ್ರಿ ಮತ್ತೆ ಮದುವೆ ಆದ್ಮ್ಯಾಗ ಪ್ರಥಮ ರಾತ್ರಿ ಅದು ಮದುವೆ ಆದ್ಮೇಗೇನು ಹೌದು ನಾ ಕೆಲವು ಮಂದಿದ್ ಮುಂಚೆ ನೋಡಿಬಿಟ್ನಲ್ಲ ಇವ್ರು ಉಲ್ಟಾ ಮಾಡ್ಯಾರಂತ ಮಾಡಿದ್ನೆ ನಿಂದ ಯಾವ ಸುಡುಗಾಡ್ ರಾತ್ರಿಲಿ ನೀನ್ ನನ್ ಜೊತೆ ಮಕ್ಕೋಬೇಕು ರಾತ್ರಿ ನೀ ಕಾಲ್ ಹಾಕೋ ಮಟ್ಟ ನನ್ಗೆ ನಿದ್ದಿನೇ ಆತಲ್ಲ ಹಿಂಗ ಮಾಡಿ ನನ್ನ ಹೆಸರು ಕೆಡಿಸಿ ಓ ಮಗನ ನಾ ಯಾವಾಗ ಕಾಲ ಹಾಕಿನ್ಲೆ ಎರಡೂವರೆಗೆ ಹಾಕಿರ್ತೀಯಪ್ಪ ಹಾಕಿಸ್ಕೊಂಡವನಿಗೆ ಗೊತ್ತು ಹಾಕ್ದವನಿಗೆ ಏನು ಸುಡುಗಾಡು ಗೊತ್ತಿರ್ತೈತಿ ನನಗ್ ಗೊತ್ತೈತ ಅದಲ್ಲ ಒಂದ್ ಕೆಲಸ ಮಾಡಿ ನಿನಗೆ ಪ್ರಥಮ ರಾತ್ರಿ ಮುಖ್ಯನಾ ಹೌದು ಇಷ್ಟು ಕಟ್ ಮಾಡಿಕೊಟ್ಟು ನಾ ಇಟ್ಕೊಂಡು ಮಕ್ಕೊಂತೀನಿ ಎಲ್ಲರ ಮಕ್ಕೋ ಹೆಂಗ ಓ ಮಗನ ನನ್ನ ಜೊತೆ ಮಕ್ಕೋಬೇಕು ಏನು ಕಾಡಕತ್ ಮಗ ಆಯ್ತಾಳೆ ನಿನ್ ಜೋಡಿ ನಾ ಮಕ್ಕೋತೀನಿ ನಡಿ ಈಗೆಲ್ಲ ಆಶ್ವಾಸನೆ ಕೊಟ್ಟು ರಾತ್ರಿ 2:30 ಇವನಿಗೆ ನಿದ್ದೆ ಹತ್ತೈತಂತ ಬನಶಂಕರಿ ಜಾತ್ರೆಗೆ ಹೋದಂಗೆ ಓದಿ ಪಾಪ ಇಂಥ ಸೀನ್ಗಳು ಇದ್ದಾಗ ನಿದ್ದಿಗಳಿಗೆ ಹಾಕಿದ್ರು ನಿದ್ದೆ ಹತ್ತಲ್ಲ ನನಗ ಹಿಂಗೆ ಹೇರ್ಪಿನ್ ಹಾಕೊಂಡು ಮಕ್ಕೊಂಡಿರ್ತೀನಿ ನಾ ನೀ ಎಲ್ಲಾರು ಓದಿ ನಿಮ್ಮಿಬ್ಬರು ನಡ್ಬರ್ಕ್ ಬಂದು ನಾನ ಸಿಕ್ಕೊಂಡಿರ್ತೀನಿ ಪ್ರಥಮ ರಾತ್ರಿ ಅಂತ ಇಂಥ ವೇಷ ರಾತ್ರಿ ಒಲೆ ಸೀದಾ ನನ್ನ ರೂಮ್ನಾಗ ಇಡು ಇದು ಮಲಿಕ್ರೆ ಒಂದು ರಾತ್ರಿ ಆಗಲಿಲ್ಲ ನಿಮ್ಗೆ ಅದೇಕಿ ನನ್ನ ಮಗ ವೈದು